ಹಲೋ ಫ್ರೆಂಡ್ಸ್, KLA ಕಂಪ್ಯೂಟರ್ ಆಪರೇಟರ್ ಕ್ವಶನ್ ಪೇಪರ್ನ ಮುಂದುವರೆದ ಭಾಗ 2. 51ನೇ ಪ್ರಶ್ನೆ, ಶಕ್ತಿ, ಸಾಮರ್ಥ್ಯ, ಬಲ, ಸಂವೇಗ. ಇದನ್ನು ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗತ್ತೆ. ಹಲೋ ಫ್ರೆಂಡ್ಸ್, KLA ಕಂಪ್ಯೂಟರ್ ಆಪರೇಟರ್ನ ಪ್ರಶ್ನೆ ಪತ್ರಿಕೆ ಫ್ರಮ್ KEA ಇದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ 1ರಿಂದ 50 ಪ್ರಶ್ನೆಯನ್ನು ನೋಡಿದ್ವಿ. ಈಗ 51ರಿಂದ 100ನೇ ಪ್ರಶ್ನೆ ತನಕ ನೋಡ್ತಾ ಹೋಗೋಣ. ಈಗ 51ನೇ ಪ್ರಶ್ನೆ, ಶಕ್ತಿ ಜೌಲ್, ಸಾಮರ್ಥ್ಯ ವ್ಯಾಟ್, ಬಲ ನ್ಯೂಟನ್ ಅಂದರೆ ಎನರ್ಜಿ ನ್ಯೂಟನ್, ಸಂವೇಗ ನ್ಯೂಟನ್ ಸೆಕೆಂಡ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಶಕ್ತಿ ಅಂದರೆ ಜೌಲ್ ಆಗಿರುತ್ತೆ, ಸಾಮರ್ಥ್ಯ ಅಂದರೆ ವ್ಯಾಟ್ ಆಗಿರುತ್ತೆ, ಬಲ ಅಂದರೆ ನ್ಯೂಟನ್ ಆಗಿರುತ್ತೆ, ಸಂವೇಗ ಅಂದರೆ ನ್ಯೂಟನ್ ಸೆಕೆಂಡ್ ಆಗಿರುತ್ತೆ. ಕಾರಿನಲ್ಲಿ ಓಡೋಮೀಟರನ್ನು ಇದರ ಡ್ಯಾಶನ್ನು ಅಳೆಯಲು ಉಪಯೋಗಿಸಲಾಗುತ್ತದೆ. ಓಡೋಮೀಟರನ್ನು ಯಾವುದನ್ನು ಮೆಜರ್ ಮಾಡಲಿಕ್ಕೆ ಬಳಸಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದುವೇ ಕ್ರಮಿಸಿದ ದೂರ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯಗಳ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಒಂದು ಆಯೋಗವನ್ನು ರಚಿಸಿತು. ಕರ್ನಾಟಕ ಪ್ರವಾಸೋದ್ಯಮ ನೀತಿ 2024ರಿಂದ 29 ಕರ್ನಾಟಕವನ್ನು ದೇಶೀಯ ಪ್ರವಾಸಿ ತಾಣಗಳಲ್ಲಿ ಅಗ್ರಸ್ಥಾನದಲ್ಲಿರುವ 3 ರಾಜ್ಯಗಳ ಪೈಕಿ ಒಂದನ್ನಾಗಿಸುವ ಗುರಿ ಹೊಂದಿದೆ. ಇತ್ತೀಚೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಜಂಟಿಯಾಗಿ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆಗಳನ್ನು ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಜನರ ಸಂಚಾರಕ್ಕೆ ಪ್ರಾರಂಭಿಸಿದೆ. ಸ್ವಾವಲಂಬನೆ ಕಾರ್ಯಕ್ರಮವು ಒಂದು ಗ್ರಾಮೀಣ ಮಹಿಳಾ ಉದ್ಯಮಿಗಳ ಸಬಲೀಕರಣ ಕಾರ್ಯಕ್ರಮವಾಗಿದ್ದು, ಇದನ್ನು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಮೋಷನ್ ಸೊಸೈಟಿ ಮತ್ತು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಜಂಟಿಯಾಗಿ ಪ್ರಾರಂಭಿಸಿದೆ ಅಂತ ಹೇಳ್ತಾ ಇದೆ. ಇಲ್ಲಿ ಎಲ್ಲ 4 ಹೇಳಿಕೆಗಳು ಸರಿಯಾಗಿವೆ. ಕೇವಲ 2 ಹೇಳಿಕೆ ಸರಿಯಾಗಿದೆ, ಕೇವಲ 3 ಹೇಳಿಕೆ ಸರಿಯಾಗಿದೆ ಹಾಗೂ 1 ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೇವಲ 3 ಹೇಳಿಕೆಗಳು ಸರಿಯಾಗಿರುವಂಥದ್ದು. ನನ್ನ ಅನಿಸಿಕೆ ಪ್ರಕಾರ ಆಪ್ಷನ್ 3 ಬಿಟ್ಟು ಇನ್ನು ಬಾಕಿ 3 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 54ನೇ ಪ್ರಶ್ನೆ, COP29ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಿದೆ ಅಂತ ಹೇಳಿ. COP29 ಎಂದರೆ 29ನೇ ಕಾನ್ಫರೆನ್ಸ್ ಆಫ್ ದಿ ಪಾರ್ಟೀಸ್ ಎಂದರ್ಥ. COP29 ಅಜರ್ಬೈಜಾನ್ ಬಾಕುನಲ್ಲಿ ಆಯೋಜನೆಗೊಂಡಿತ್ತು. COP30 ಬ್ರೆಜಿಲ್ನಲ್ಲಿ ಆಯೋಜನೆಗೊಳ್ಳುವುದು. COPಲ್ಲಿ ಹವಾಮಾನ ಬದಲಾವಣೆ ಕುರಿತು ಚರ್ಚಿಸಲಾಗುತ್ತದೆ. 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ. ಇದನ್ನು ಕಾನ್ಫರೆನ್ಸ್ ಆಫ್ ದಿ ಪಾರ್ಟೀಸ್ ಅಂತಾರೆ, ಹೌದು. 29 ಅಜರ್ಬೈಜಾನ್ನ ಬಾಕುದಲ್ಲಿ ನಡೆದಿದ್ದು ಹೌದು. 30 ಬ್ರೆಜಿಲ್ನಲ್ಲಿ ಆಯೋಜನೆಗೊಂಡಿದ್ದು ಹೌದು. ಇದು ಹವಾಮಾನ ಬದಲಾವಣೆ ಕುರಿತು ಚರ್ಚೆ ಮಾಡುತ್ತೆ, ಹೌದು. ಎಲ್ಲದೂ ಸರಿಯಾಗಿರೋದ್ರಿಂದ ಆಪ್ಷನ್ 4 ABCD ಸರಿಯಾಗಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಈ ಮ್ಯಾಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ.
ಇದು ರಾಜ್ಯ ಕಾನೂನು ಹವಾಮಾನ ಇಲಾಖೆಗಳನ್ನು ಮತ್ತು ಅವುಗಳ ಪೋರ್ಟಲ್ಗಳನ್ನು ಏಕೀಕೃತ ರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಸಂಯೋಜಿಸುವ ರಾಷ್ಟ್ರೀಯ ಕಾನೂನು ಹವಾಮಾನ ಪೋರ್ಟಲ್ ಆಗಿದೆ. ಇದು ಪರವಾನಗಿಗಳನ್ನು ನೀಡುವಿಕೆ, ಪರಿಶೀಲನೆಗಳನ್ನು ಮಾಡುವಿಕೆ ಮತ್ತು ಜಾರಿ ಹಾಗೂ ಅನುಸರಣೆ ನಿರ್ವಹಣೆಗಳ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಕೇಂದ್ರೀಕೃತ ದತ್ತಾಂಶಗಳನ್ನು ಸೃಜಿಸುತ್ತದೆ ಮತ್ತು ಭಾಗಿದಾರರು ಅನೇಕ ರಾಜ್ಯಗಳ ಪೋರ್ಟಲ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳುವುದನ್ನು ತಪ್ಪಿಸುತ್ತದೆ ಅಂತ ಹೇಳ್ತಾ ಇದೆ. ಇದನ್ನು ಭಾರತ ಸರ್ಕಾರದ ಗ್ರಾಹಕ ವ್ಯವಹಾರಗಳ ಇಲಾಖೆಯು ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ತಾ ಇದೆ. ಇದರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು. ಪ್ರಶ್ನೆಯನ್ನು ಮತ್ತೊಮ್ಮೆ ಓದ್ತೀನಿ ನೋಡಿ. ಇದು ರಾಜ್ಯ ಕಾನೂನು ಹವಾಮಾನ ಇಲಾಖೆಗಳನ್ನು ಮತ್ತು ಅವುಗಳ ಪೋರ್ಟಲ್ಗಳನ್ನು ಏಕೀಕೃತ ರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಸಂಯೋಜಿಸುವ ರಾಷ್ಟ್ರೀಯ ಕಾನೂನು ಹವಾಮಾನ ಪೋರ್ಟಲ್ ಆಗಿದೆ. ಇದು ಪರವಾನಗಿಗಳನ್ನು ನೀಡುವಿಕೆ, ಪರಿಶೀಲನೆಗಳನ್ನು ಮಾಡುವಿಕೆ ಮತ್ತು ಜಾರಿ ಹಾಗೂ ಅನುಸರಣೆ ನಿರ್ವಹಣೆಗಳ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ಕೇಂದ್ರೀಕೃತ ದತ್ತಾಂಶಗಳನ್ನು ಸೃಜಿಸುತ್ತದೆ ಮತ್ತು ಭಾಗಿದಾರರು ಅನೇಕ ರಾಜ್ಯಗಳ ಪೋರ್ಟಲ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳುವುದನ್ನು ತಪ್ಪಿಸುತ್ತದೆ. ಇದನ್ನು ಭಾರತ ಸರ್ಕಾರದ ಗ್ರಾಹಕ ವ್ಯವಹಾರಗಳ ಇಲಾಖೆ ಅಭಿವೃದ್ಧಿಪಡಿಸಿದೆ. ಎಲ್ಲವೂ ಕೂಡ ಸರಿಯಾಗಿರುವಂಥದ್ದು ಈ ಮ್ಯಾಪ್ನ ಬಗ್ಗೆ. ನೆಕ್ಸ್ಟ್, ಅಕ್ಬರನ ಆಸ್ಥಾನದಲ್ಲಿದ್ದ ನವರತ್ನಗಳಲ್ಲಿ ಒಬ್ಬರಾದ ಅಬುಲ್ ಫಜಲ್ನ ಸಹೋದರನನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಅಬುಲ್ ಫಜಲ್ನ ಸಹೋದರನಾಗಿದ್ದವರು ಯಾರಪ್ಪ ಅಂತಂದರೆ ಅದುವೇ ಆಪ್ಷನ್ 1 ಫೈಜಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗ್ರಾಮೀಣ ಅಭಿವೃದ್ಧಿಯ ಮುಖ್ಯ ಉದ್ದೇಶ ಅಥವಾ ಉದ್ದೇಶಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಉತ್ತಮ ಆರ್ಥಿಕತೆಗೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಹೌದು. ನಗರ ಮತ್ತು ಗ್ರಾಮಗಳ ಮಧ್ಯೆ ಇರುವ ಅಂತರ ಕಡಿಮೆ ಮಾಡುವುದು, ಹೌದು. ಗ್ರಾಮೀಣ ಜನರಿಗೆ ಗೌರವಯುತ ಬದುಕುವನ್ನು ಖಾತರಿಪಡಿಸುವುದು, ಗ್ರಾಮೀಣ ಜನರಿಗೆ ಪೂರ್ಣ ಉದ್ಯೋಗಾವಕಾಶವನ್ನು ಕಲ್ಪಿಸುವಂಥದ್ದು. ಇಲ್ಲಿ ಆಪ್ಷನ್ 3 ಏನಿದೆ, ಆಪ್ಷನ್ 3 ABC ಕರೆಕ್ಟ್ ಇದೆ. ಸಂಪೂರ್ಣ ಉದ್ಯೋಗಾವಕಾಶ ಡೌಟ್ ಇದೆ. ಆದರೆ ಗೌರವಯುತವಾಗಿ ಬದುಕನ್ನು ಖಾತರಿಪಡಿಸುತ್ತೆ, ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತೆ ಹಾಗೂ ನಗರ ಮತ್ತು ಗ್ರಾಮಗಳ ಮಧ್ಯೆ ಅಂತರವನ್ನು ಕಡಿಮೆ ಮಾಡುವಂಥದ್ದು. ಸಾಗರದ ಕವಚದಲ್ಲಿ ಕಂಡುಬರುವಂತಹ ಮುಖ್ಯ ವಸ್ತುಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಅದುವೇ ಸೀಮಾ. ಸೀಮಾ ಅಂದರೆ ಸಿಲಿಕಾನ್ ಮತ್ತು ಮೆಗ್ನೀಷಿಯಂ. ನೆಕ್ಸ್ಟ್, ಚಿಪ್ಕೋ ಚಳುವಳಿಯಲ್ಲಿ ಸುಂದರ್ಲಾಲ್ ಬಹುಗುಣ್ ರವರು ಪ್ರಮುಖ ಪಾತ್ರ ವಹಿಸಿದ್ದರು. ಈ ಕೆಳಗಿನವರಲ್ಲಿ ಯಾರು ಸಹ ಚಳುವಳಿಯ ನೇತೃತ್ವವನ್ನು ವಹಿಸಿದ್ದರು ಅಂತ, ಅಂದರೆ ಸುಂದರ್ಲಾಲ್ ಬಹುಗುಣ ರವರಿಗೆ ಸಹಾಯವನ್ನು ಮಾಡಿದಂತಹ ವ್ಯಕ್ತಿಗಳು ಯಾರ್ಯಾರು ಅಂತ ಕೇಳ್ತಾ ಇದ್ದಾರೆ. 59ನೇ ಪ್ರಶ್ನೆ. ಇದಕ್ಕೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಚಂಡಿ ಪ್ರಸಾದ್ ಭಟ್ಟ, ಬಚನ್ ದೇವಿ, ಧೂಮ್ ಸಿಂಗ್ ನೇಗಿ ಅಂತ ಹೇಳಿ. ಇನ್ನು 60ನೇ ಪ್ರಶ್ನೆ. ಯಾವ ದೊರೆಯು ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದಿಗೆ ಪಾತ್ರನಾಗಿದ್ದನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವೀರಬಲ್ಲಾಳ 2. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ನರಸಿಂಹನ್ ಸಮಿತಿ, ತಾರಾಪುರೆ ಸಮಿತಿ, ಶಾಂತಕುಮಾರ್ ಸಮಿತಿ, ರಾಜ್ ಸಮಿತಿ. ಈ ಕಡೆ ಬ್ಯಾಂಕಿಂಗ್ ವಲಯದ ಸುಧಾರಣೆ, ಆಹಾರ ಧಾನ್ಯ ಸಂಗ್ರಹಣೆ, ಕೃಷಿ ಸಂಪತ್ತು ಮತ್ತು ಆದಾಯದ ಮೇಲಿನ ತೆರಿಗೆ, ಕರೆನ್ಸಿ ಪರಿವರ್ತನೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನರಸಿಂಹನ್ ಸಮಿತಿ ನಮಗೆ ಗೊತ್ತಿರೋ ಹಾಗೆ ಅದು ಬ್ಯಾಂಕಿಂಗ್ ವಲಯದ ಸುಧಾರಣೆ ಆಗಿರುತ್ತೆ ಅಲ್ವಾ. ಎಷ್ಟು 61ನೇ ಪ್ರಶ್ನೆ ಅಲ್ವಾ. ಇಲ್ಲಿ ಇದೊಂದು ಕರೆಕ್ಟಾಗಿ ಗೊತ್ತಿರುತ್ತೆ. ಯಾವುದು ನರಸಿಂಹನ್ಗೆ ಬ್ಯಾಂಕಿಂಗ್ ವಲಯದ ಸುಧಾರಣೆ ಅಂತ ಹೇಳ್ಬೋದು ಅಂತ. ಈಗ ಎಗೆ 1 ಅಂತ ಎಲ್ಲಿದೆ ನೋಡಿ. ಎಲ್ಲಿ 2 ಆಪ್ಷನಲ್ಲಿದೆ. ಒಂದು ಆಪ್ಷನಲ್ಲಿದೆ, ಇನ್ನೊಂದು 3ನೇ ಆಪ್ಷನಲ್ಲಿದೆ. ಹಾಗಾದರೆ ಇವೆರಡರಲ್ಲಿ ಜುಗಲ್ಬಂದಿ ಆಯ್ತು. ಈಗ ನೆಕ್ಸ್ಟ್, ತಾರಾಪುರೆ ಸಮಿತಿ ಏನಿದೆಯಲ್ವಾ, ಅದು ಕರೆನ್ಸಿ ಪರಿವರ್ತನೆಗೆ ಸಂಬಂಧಿಸಿದಂಥ ಸಮಿತಿಯಾಗಿರುವಂಥದ್ದು. ಇನ್ನು ಶಾಂತಕುಮಾರ್ ಸಮಿತಿ ಏನಿದೆಯಲ್ವಾ, ಅದು ಆಹಾರ ಸಂಗ್ರಹಣೆಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ರಾಜ್ ಸಮಿತಿ ಏನಿದೆಯಲ್ವಾ, ಅದು ಕೃಷಿ ಸಂಪತ್ತು ಮತ್ತು ಆದಾಯದ ಮೇಲಿನ ತೆರಿಗೆಗೆ ಸಂಬಂಧಿಸಿರುವಂಥದ್ದು. ಇಲ್ಲಿಗೆ ಸರಿಯಾದ ಉತ್ತರ ಆಪ್ಷನ್ 1, ದಟ್ ಈಸ್ A1, B4, C2, D3. ಓಕೆ. ನೆಕ್ಸ್ಟು
ಬಡತನ ನಿರ್ಮೂಲನೆ ಮತ್ತು ಆರ್ಥಿಕ ಶೋಷಣೆಯ ನಿವಾರಣೆಗಾಗಿ 20 ಅಂಶಗಳ ಕಾರ್ಯಕ್ರಮವನ್ನು ಮಾದರಿಯೊಂದಿಗೆ ಯಾವಾಗ ಪುನಃ ಜಾರಿಗೊಳಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಬಡತನ ನಿರ್ಮೂಲನೆ ಮತ್ತು ಆರ್ಥಿಕ ಶೋಷಣೆಯ ನಿವಾರಣೆಗಾಗಿ 20 ಅಂಶಗಳ ಕಾರ್ಯಕ್ರಮ, ಅದನ್ನು ಜಾರಿಗೊಳಿಸಿದಂತಹ ವರ್ಷ ಯಾವುದಪ್ಪ ಅಂತಂದರೆ ಅದುವೇ ಜನವರಿ 1982. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 63ನೇ ಪ್ರಶ್ನೆ. ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಬೇಕಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬನೇಟ್. ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯಿಸಿ. ಅಂದರೆ ಸರಿ ಇಲ್ಲದ ಹೊಂದಾಣಿಕೆಯನ್ನು ಗುರುತಿಸಬೇಕಾಗತ್ತೆ. ಯಾವೆರಡು ಸರಿ ಇಲ್ಲ ಅಂಥೇಳಿ. ಇಲ್ಲಿ ಬೇಕಿಂಗ್ ಸೋಡಾ ಏನಿದೆ ಅಲ್ವಾ, ಅದು ಸೋಡಿಯಂ ಬೈಕಾರ್ಬನೇಟ್ ಆಗುತ್ತೆ. ಮತ್ತು ವಾಷಿಂಗ್ ಸೋಡಾ ಏನಿದೆಯಲ್ಲ, ಅದು ಸೋಡಿಯಂ ಕಾರ್ಬೋನೇಟ್ ಆಗುತ್ತೆ. ಉಲ್ಟಾ ಕೊಟ್ಟಿರೋದ್ರಿಂದ ಆಪ್ಷನ್ ಎ ಮಾತ್ರ ಸರಿಯಾಗಿರೋದ್ರಿಂದ ಯಾವುದು ಎರಡು ತಪ್ಪಾಗಿದೆ? ಆಪ್ಷನ್ ಬಿ ಮತ್ತು ಸಿ ಎರಡು ತಪ್ಪಾಗಿದೆ. ನೆಕ್ಸ್ಟ್, ಗೃಹ ಯೋಜನೆಗಳು ಮತ್ತು ಪ್ರಾರಂಭದ ವರ್ಷಗಳನ್ನು ನೋಡ್ತಾ ಹೋಗೋಣ. ಗೃಹ ಯೋಜನೆಗಳು 64ನೇ ಪ್ರಶ್ನೆ. ಇಲ್ಲಿ ಹುಡ್ಕೋ ಮತ್ತು NBO NUHHP ಅಂತ ಕೊಟ್ಟಿದ್ದಾರೆ. ಅದು ಪ್ರಾರಂಭವಾದಂಥ ವರ್ಷಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ನಾನು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬಿಡ್ತೀನಿ. ಅದುವೇ ಆಪ್ಷನ್ 1 ಹುಡ್ಕೋ 1970ನೇ ಇಸ್ವಿಯಲ್ಲಿ ಪ್ರಾರಂಭಗೊಳ್ಳುತ್ತೆ. NBO 1954, NUHHP ಆಪ್ಷನ್ 2 2007ರಲ್ಲಿ ಸ್ಥಾಪನೆ, ರೀಸೆಂಟಾಗಿ ಆಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ 65ನೇ ಪ್ರಶ್ನೆ. ಕೊಂಗು ದೇಶ ರಾಜಕ್ಕಳ್ ಅನ್ನುವ ಪುಸ್ತಕದ ಕೃತಿಯನ್ನು ಬರೆದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಅವರು ಆರೋಕಿ ಸ್ವಾಮಿ ಅಂತ. ಆಪ್ಷನ್ 3 ಆರೋಕಿ ಸ್ವಾಮಿ. ನೆಕ್ಸ್ಟ್ 66ನೇ ಪ್ರಶ್ನೆ. ಬಾಲ್ಯ ವಿವಾಹಕ್ಕೆ ಮೂಲ ಕಾರಣ ಲಿಂಗ ತಾರತಮ್ಯ ಆಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಭಾರತದ ಎಲ್ಲ ರಾಜ್ಯಗಳಿಗೆ ಅನ್ವಯಿಸುವುದಿಲ್ಲ. ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಶಿಕ್ಷಣವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಈ ಮೇಲಿನ ಯಾವುದು ಸರಿಯಾಗಿದೆ ಅಂತ. ಮೂಲ ಕಾರಣ ಹೌದು, ಲಿಂಗ ತಾರತಮ್ಯ ಹೌದು. ನಿಷೇಧ ಕಾಯ್ದೆ ಏನಿದೆ 2006 ಭಾರತದ ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ತಪ್ಪಾಗುತ್ತೆ. ಎಲ್ಲ ರಾಜ್ಯಗಳಿಗೂ ಕೂಡ ಅನ್ವಯವಾಗುವಂಥದ್ದು. ಬಾಲ್ಯ ವಿವಾಹ ತಡೆಗಟ್ಟುವಲ್ಲಿ ಶಿಕ್ಷಣ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ, ಹೌದು. ಸೊ ಆಪ್ಷನ್ ಎ ಆ್ಯಂಡ್ ಸಿ ಮಾತ್ರ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 67ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಈ ಕೆಳಗಿನ ಯಾವ ಸಮಿತಿಗಳು ಮತ್ತು ಅವುಗಳ ಅಧ್ಯಕ್ಷರುಗಳ ಜೋಡಿ ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಪಂಚಾಯಿತಿಗಳ ಅಂಕಿ ಸಂಖ್ಯೆಗಳನ್ನು ತರ್ಕಬದ್ಧಗೊಳಿಸುವಿಕೆಯ ಸಮಿತಿ VR ರಾವ್. ಪಂಚಾಯತ್ ರಾಜ್ ಚುನಾವಣೆ ಸಮಿತಿ ಕೆ ಸಂತಾನಂ. ಪಂಚಾಯತ್ ರಾಜ್ ತರಬೇತಿ ಕೇಂದ್ರಗಳ ಸಮಿತಿ ವಿ ರಾಮನಾಥನ್. ಪಂಚಾಯತ್ ರಾಜ್ ಮತ್ತು ಸಮುದಾಯ ಅಭಿವೃದ್ಧಿ ಸಮಿತಿ N ರಾಮಕೃಷ್ಣಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದಟ್ ಈಸ್ ಎ ಆ್ಯಂಡ್ ಬಿ ಮಾತ್ರ ಸರಿಯಾಗಿದೆ. ಯಾವುದೆಲ್ಲ? ಪಂಚಾಯಿತಿಗಳ ಅಂಕಿ ಸಂಖ್ಯೆಗಳ ತರ್ಕಬದ್ಧಗೊಳಿಸುವಿಕೆಯ ಸಮಿತಿ VR ರಾವ್, ಪಂಚಾಯತ್ ರಾಜ್ ಚುನಾವಣೆಗಳ ಸಮಿತಿ ಕೆ ಸಂತಾನಂ. ಓಕೆನಾ. ನೆಕ್ಸ್ಟ್ ಬಿಜಾಪುರ ಸುಲ್ತಾನರು ಸ್ಥಾಪಕರನ್ನು ಕೊಟ್ಟಿದ್ದಾರೆ, ಒಂದು ಕಡೆ ಮನೆತನಗಳನ್ನು ಕೊಟ್ಟಿದ್ದಾರೆ. ಅಹಮದ್ನಗರ ಸುಲ್ತಾನರು, ಬೇರಾರ್ ಸುಲ್ತಾನರು, ಗೋಲ್ಕೊಂಡ ಸುಲ್ತಾನರು. ನಮಗೆ ಯಾವುದು ಗೊತ್ತಿಲ್ಲ ಅಂತಂದ್ರೂ ಬಿಜಾಪುರ ಸುಲ್ತಾನರು ಗೊತ್ತಿದ್ದೇ ಇರುತ್ತೆ. ಬಿಜಾಪುರ ಸುಲ್ತಾನರು ಬಂದು ಯೂಸುಫ್ ಆದಿಲ್ ಶಾಹಿ. ಎಲ್ಲಿದೆ? ಎಗೆ 4 ಎಲ್ಲಿದೆ? ಎಂಥದ್ದು? ಆಪ್ಷನ್ 3 ಎಲ್ಲಿದೆ ಅಲ್ವಾ? ಅಲ್ಲ, ಆಪ್ಷನ್ 2 ಮತ್ತು 4ಅಲ್ಲಿದೆ. ಈಗ 2ರಲ್ಲಿ ನೋಡ್ಬೇಕು ನಾವು. ಇನ್ನೊಂದು ಯಾವ್ದಾರ ಗೊತ್ತಿರಲೇಬೇಕು. ಅಹಮದ್ ನಗರ್ ಸುಲ್ತಾನರು ಸ್ಥಾಪಕರು ಮಲಿಕ್ ಅಹಮದ್. ಅಹಮದ್ ಮ್ಯಾಚ್ ಆಗುತ್ತಲ್ವಾ? ಮನೆತನದಲ್ಲೂ ಅಹಮದ್ ಇದೆ, ಹೆಸರಲ್ಲೂ ಅಹಮದ್ ಇದೆ. ಸೊ ವಿ ಕ್ಯಾನ್ ಐಡೆಂಟಿಫೈ ಇಟ್. B1 ಇದೆ ಅಲ್ವಾ ಆಪ್ಷನ್ 2ನಲ್ಲಿ. ಆಮೇಲೆ ಬೇರಾರ್ ಸುಲ್ತಾನರು ಇದೆಯಲ್ವಾ? ಬೇರಾರ್ ಸುಲ್ತಾನರು ಫತೇ ಉಲ್ಲಾ ಇಮಾದ್ ಶಾ ಆಗಿರುತ್ತೆ. ನೆಕ್ಸ್ಟು
ಗೋಲ್ಕೊಂಡ ಸುಲ್ತಾನರು ಕುತುಬ್ ಶಾ ಆಗಿರುತ್ತೆ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, 11ನೇ ಶೆಡ್ಯೂಲ್ ಅನುಸೂಚಿನ ಮೂಲಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಕ್ರಿಯಾತ್ಮಕ ವಿಷಯಗಳನ್ನು ಇರಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ 29 ಕ್ರಿಯಾತ್ಮಕ ವಿಷಯಗಳು. ನೆಕ್ಸ್ಟ್, ತಳಮಟ್ಟದ ಯೋಜನೆಗಳ ರೂಪಿಸುವಿಕೆಗೆ 2005ರಲ್ಲಿ ರಚಿಸಿದ ತಜ್ಞರ ಗುಂಪಿನ ನೇತೃತ್ವ ವಹಿಸಿದವರು. ತಳಮಟ್ಟದ ಯೋಜನೆಗಳ ರೂಪಿಸುವಿಕೆಗೆ 2005ರಲ್ಲಿ ರಚಿಸಿದ ತಜ್ಞರ ಗುಂಪಿನ ನೇತೃತ್ವ ವಹಿಸಿದವರು ಶ್ರೀ ವಿ ರಾಮಚಂದ್ರನ್. ಕಾರೆವಾ ಮಣ್ಣಿನ ಗುಣಲಕ್ಷಣ ಯಾವುದು? ಇದನ್ನು ಕಾಶ್ಮೀರ ಕಣಿವೆಗಳಲ್ಲಿ ಕಾಣಬಹುದು. ಇವುಗಳನ್ನು ರೇ, ಕಲ್ಲರ್, ಉಸರ್ ಎಂಬ ಬೇರೆ ಬೇರೆ ಹೆಸರಿನಿಂದ ಕರೆಯುವರು. ಸಸ್ತನಿಗಳ ಪಳೆಯುಳಿಕೆಗಳನ್ನು ಹೊಂದಿರುತ್ತದೆ. ಕೇಸರಿ ಉತ್ಪಾದನೆಗೆ ಸೂಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 71ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಎ, ಸಿ, ಡಿ ಮಾತ್ರ ಸರಿಯಾಗಿದೆ. ಕಾರೆವಾ ಮಣ್ಣಿನ ಗುಣಲಕ್ಷಣ ಏನಪ್ಪ ಅಂತಂದರೆ ಕಾಶ್ಮೀರ ಕಣಿವೆಯಲ್ಲಿ ಕಾಣಬರುತ್ತೆ. ಸಸ್ತನಿಗಳ ಪಳೆಯುಳಿಕೆಯನ್ನು ಹೊಂದಿರುತ್ತದೆ. ಕೇಸರಿ ಉತ್ಪಾದನೆಗೆ ಹೆಚ್ಚು ಸೂಕ್ತ ಆಗಿರುವಂಥದ್ದು. ನೆಕ್ಸ್ಟು, ಲಡಾಖ್ನಲ್ಲಿರುವ ಹೆಮಿಸ್ ಅನ್ನುವಂಥದ್ದು ಪ್ರಮುಖವಾದ ಏನಾಗಿದೆ ಅಂತಂದರೆ, ಹೆಮಿಸ್ ಅನ್ನುವಂಥದ್ದು ಒಂದು ವಿಹಾರ ಆಗಿರುವಂಥದ್ದು. ನೆಕ್ಸ್ಟ್, 73ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರ ಚುನಾವಣೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿಯೊಬ್ಬ ಚುನಾಯಿತ ವಿಧಾನಸಭೆಯ ಸದಸ್ಯರ ಮತದ ಮೌಲ್ಯವು ರಾಜ್ಯಗಳಿಂದ ರಾಜ್ಯಗಳಿಗೆ ಭಿನ್ನವಾಗಿರುತ್ತದೆ. ಚುನಾಯಿತ ಲೋಕಸಭೆಯ ಸದಸ್ಯರ ಮತದ ಮೌಲ್ಯವು ರಾಜ್ಯಸಭೆಯ ಸದಸ್ಯರ ಮತದ ಮೌಲ್ಯಕ್ಕಿಂತ ಹೆಚ್ಚಾಗಿರುತ್ತದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಎರಡೂ ಹೇಳಿಕೆ ಕೂಡ ಸರಿಯಾಗಿರುತ್ತೆ. ಆಯಿತಾ? ನೆಕ್ಸ್ಟ್, 74ನೇ ಪ್ರಶ್ನೆ, ದ್ವಿಸರ್ಕಾರ ಪದ್ಧತಿಯನ್ನು ಪರಿಚಯಿಸಿದ ಕಾಯ್ದೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದುವೇ ಭಾರತ ಸರ್ಕಾರ ಕಾಯ್ದೆ 1919. ನೆಕ್ಸ್ಟ್, ಮುಮ್ಮಡಿ ಕೃಷ್ಣರಾಜ ಒಡೆಯರು ಬರೆದಂತಹ ಪುಸ್ತಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದುವೇ ಶ್ರೀ ತತ್ವನಿಧಿ. ಶ್ರೀ ತತ್ವನಿಧಿ. ಶ್ರೀ ತತ್ವನಿಧಿ. ನೆಕ್ಸ್ಟ್, 76ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಬಿರುದುಗಳನ್ನು ಅವುಗಳನ್ನು ಹೊಂದಿದ್ದ ಅರಸುಗಳೊಂದಿಗೆ ಹೊಂದಿಸಿ ಅಂತ ಕೇಳ್ತಾ ಇದ್ದಾರೆ. ವೈದಿಕ ಮಾರ್ಗ ಸ್ಥಾಪನಾಚಾರ್ಯ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಗಜ ಬೆಂಟೆಗಾರ. ಇದರಲ್ಲಿ ಎರಡು ನಮಗೆ ಗೊತ್ತೇ ಇರುತ್ತೆ. ಯಾವುದು? ಈ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಏನಿದೆ ಅದು ಕೃಷ್ಣದೇವರಾಯನಿಗೆ. B4 ಆಗಿರುತ್ತೆ. ಎಲ್ಲ ಆಪ್ಷನ್ 1, 2, 4ರಲ್ಲಿ B4 ಇದೆ. ಹಾಗಾಗಿ ಇನ್ನೊಂದು ಹುಡುಕ್ಬೇಕಾಗತ್ತೆ. ಅದುವೇ ಗಜ ಬೆಂಟೆಗಾರ. ನಮಗೆ ಜನರಲಿ ಗೊತ್ತಿರುತ್ತೆ. D 2ನೇ ದೇವರಾಯಕ್ಕೆ ಮ್ಯಾಚ್ ಆಗುತ್ತೆ. ಗಜ ಬೆಂಟೆಗಾರ ಯಾರನ್ನಿಗೆ ಹೇಳ್ತಾರೆ? 2ನೇ ದೇವರಾಯನಿಗೆ ಹೇಳ್ತಾರೆ. D2 ಯಾವುದಿದೆ ನೋಡಿ. D2 ಇಲ್ಲಿದೆ ಅಲ್ವಾ. ನೆಕ್ಸ್ಟು, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಓಕೆ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಅಂತ 2ನೇ ಹರಿಹರನಿಗೆ ಹೇಳ್ತೀವಿ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕೃಷ್ಣದೇವರಾಯನಿಗೆ ಹೇಳ್ತೀವಿ. ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ 2ನೇ ವೀರಬಲ್ಲಾಳನಿಗೆ ಹೇಳ್ತೀವಿ. ಗಜಬೆಂಟೆಗಾರ ಅಂತಂದರೆ 2ನೇ ದೇವರಾಯ. ಸೊ ದ ಆನ್ಸರ್ ಹಿಯರ್ ಈಸ್ ಆಪ್ಷನ್ 3. ಓಕೆ. ನೆಕ್ಸ್ಟ್, 77ನೇ ಪ್ರಶ್ನೆಗೆ ಹೋಗೋಣ. ಇಳಂಗೋ ಅಡಿಗಳ್, ಸೀತಾಲೈ ಸತ್ತನರ್, ತಿರುವಳ್ಳುವರ್, ತೊಲ್ಕಾಪಿಯರ್. ಇಲ್ಲಿ
ಯಾವ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇಳಂಗೋ ಅಡಿಗಳ್, ಇಲ್ಲಿ ಈ ಕಡೆ ತೊಲ್ಕಾಪಿಯಂ, ಶಿಲಪ್ಪದಿಗಾರಂ, ಮಣಿಮೇಗಲೈ, ತಿರುಕ್ಕುರಳ್ ಅಂತ ಕೇಳ್ತಾ ಇದ್ದಾರೆ. ಉಳ್ಳವರು ಏನಿದ್ದಾರೆ ಆ ತಿರುಕ್ಕುರಳ್, ಎರಡು ಆಲ್ಮೋಸ್ಟ್ ಸೇಮ್ ಇದೆ ಅಲ್ಲ, ಇಟ್ ಸೌಂಡ್ಸ್ ಸೇಮ್ ಆ್ಯಕ್ಚುಲಿ. ಸೊ ಆಪ್ಷನ್ 2ನಲ್ಲಿ ಏನಿದೆ C4 ಇದೆ. ಸೊ ಹಾಗೆ ಅದೇ ಕರೆಕ್ಟ್ ಆಗುತ್ತೆ. ನೋಡೋಣ ಬಾಕಿದೆಲ್ಲ. ಇಳಂಗೋ ಅಡಿಗಳ್, ಶಿಲಪ್ಪದಿಗಾರಂ, ಸೀತಲೈ ಸತನಾರ್, ಮಣಿಮೇಗಲೈ, ತಿರುವಳ್ಳುವರ್ ತಿರುಕ್ಕುರಳ್, ತೊಲ್ಕಾಪಿಯಂ. ಓಕೆ, ನೆಕ್ಸ್ಟು ನೀರ್ ಸೂಚಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನಿರುದ್ಯೋಗ ದರ, ನಾಣ್ಯದ ಬಾಹ್ಯ ಸ್ಪರ್ಧಾತ್ಮಕತೆ, ಸಂಶೋಧನೆ ಮತ್ತು ಅಭಿವೃದ್ಧಿ, 4ನೇದು ಬಡತನ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾಣ್ಯದ ಬಾಹ್ಯ ಸ್ಪರ್ಧಾತ್ಮಕತೆ. ನೆಕ್ಸ್ಟ್, ಸರ್ಕಾರವು ವಿದೇಶಿ ನಾಣ್ಯದ ಎದುರಿಗೆ ತನ್ನ ದೇಶದ ನಾಣ್ಯದ ಮೌಲ್ಯ ಕಡಿತಗೊಳಿಸುವುದನ್ನು ಏನಂತ ಕರಿತೀವಿ ಅಂತ? ಅಪಮೌಲ್ಯೀಕರಣ, ಮರುಮೌಲ್ಯಮಾಪನ, ನೋಟು ರದ್ದತಿ, ಮೇಲಿನ ಯಾವುದು ಅಲ್ಲ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ದಟ್ ಈಸ್ ಅಪಮೌಲ್ಯೀಕರಣ ಅಂತ ಹೇಳ್ತೀವಿ. ನೆಕ್ಸ್ಟ್, ಕರ್ನಾಟಕ ಮಾನವ ಅಭಿವೃದ್ಧಿ ಸೂಚ್ಯಂಕ ವರದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಮೊದಲನೆಯ ವರದಿ 1999, ಮೂರನೆಯ ವರದಿ 2015, ಎರಡನೆಯ ವರದಿ 2006, ನಾಲ್ಕನೆಯ ವರದಿ 2022 ಅಂತಿದೆ. ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, ಎರಡನೆಯ ವರದಿ ವರ್ಷ ತಪ್ಪಾಗಿದೆ. ನೆಕ್ಸ್ಟ್, 2024ರ ವಿಶ್ವ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ ವರದಿ ಪ್ರಕಾರ ಎಷ್ಟನೇ ರ್ಯಾಂಕ್ ಪಡೆದಿದೆ? 2024ರಲ್ಲಿ ವಿಶ್ವ ಪ್ರವಾಸೋದ್ಯಮ ಸೂಚ್ಯಂಕದ ಪ್ರಕಾರ ಅದರ ರ್ಯಾಂಕ್ ಬಂದು 39 ನೆಕ್ಸ್ಟ್, 82ನೇ ಪ್ರಶ್ನೆ ನೋಡೋಣ. ಯಾವ ಇದು ಚಿತ್ರದಲ್ಲಿ ಕ್ವಶನ್ ಮಾರ್ಕ್ ಇದೆಯಲ್ವಾ, ಆ ಪ್ಲೇಸಿಗೆ ಯಾವ ನಂಬರ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದುವೇ ದಟ್ ಈಸ್ ಆಪ್ಷನ್ 3 Q. ನೆಕ್ಸ್ಟ್, ಕ್ಷಕಿರಣ ಅಂತಂದರೆ ಎಕ್ಸ್ರೇಯನ್ನು ಕಂಡುಹಿಡಿದವರು ರಾಂಟ್ಜನ್ ಅಂತ ಹೇಳ್ಬೋದು. A4 ಎಲ್ಲಿದೆ ನೋಡಿ, ಆಪ್ಷನ್ 3 ಎಲ್ಲಿದೆ, ಆಪ್ಷನ್ 4 ಎಲ್ಲಿದೆ. ನೆಕ್ಸ್ಟ್ ನೋಡೋಣ, ಎಲೆಕ್ಟ್ರಾನ್ನ ಕಂಡುಹಿಡಿದವರು J.J. ಥಾಮ್ಸನ್. B1 ಎಲ್ಲಿದೆ, ಆಪ್ಷನ್ 4 ಅಲ್ಲಿದೆ. ನ್ಯೂಟ್ರಾನ್ ಏನಿದೆ ಅದು ಜೇಮ್ಸ್ ಚಾಡ್ವಿಕ್ ಕಂಡುಹಿಡಿದಿರೋದು, ಕರೆಕ್ಟ್ ಇದೆ. ಆಪ್ಷನ್ ಡಿ, ಪ್ರೋಟಾನ್ ಏನಿದೆ ಆನ್ಸ್ಟ್ ರುದರ್ಫರ್ಡ್ ಕಂಡುಹಿಡಿದಿರೋದು. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೈನ್ಸ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ನೆಕ್ಸ್ಟ್, ಇದು ಮೆಂಟಲ್ ಎಬಿಲಿಟಿ ಮೇಲಿರುವಂಥ ಪ್ರಶ್ನೆ. ಇಲ್ಲಿ ನಂಬರ್ ಆಫ್ ಟ್ರಯಾಂಗಲ್ಸ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಕೌಂಟ್ ಮಾಡಿದ್ರೆ ನಮಗೆ ಕೊನೆಗೆ ಸಿಗುವಂಥ ಉತ್ತರ ಆಪ್ಷನ್ 3 15 ಆಗಿದೆ. ನೆಕ್ಸ್ಟ್, ಕೇಂದ್ರ ಬಜೆಟ್ 2025ರಲ್ಲಿ ಸ್ವಾಮಿ 2 ಯೋಜನೆಯನ್ನು ಪರಿಚಯಿಸಲಾಯಿತು. SWAMIH ಅನ್ನು ವಿಸ್ತರಿಸಿ ಅಂತ ಕೇಳ್ತಾ ಇದ್ದಾರೆ. 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A, ದಟ್ ಈಸ್ ಸ್ಪೆಷಲ್ ವಿಂಡೋ ಫಾರ್ ಆಪರೇಟಬಲ್ ಆ್ಯಂಡ್ ಮಿಡ್ ಇನ್ಕಮ್ ಹೌಸಿಂಗ್ ಅಂತ ಹೇಳಿ. ನೆಕ್ಸ್ಟ್, 86ನೇ ಪ್ರಶ್ನೆ ನೋಡೋಣ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. 86ನೇ ಪ್ರಶ್ನೆ, ಈ ಕಾರ್ಯಕ್ರಮವು ಮೊದಲ ಹಂತದಲ್ಲಿ ಕಡಿಮೆ ಇಳುವರಿ ಇರುವ 200 ಜಿಲ್ಲೆಗಳನ್ನು ಒಳಗೊಂಡಿದೆ. ಈ ಕಾರ್ಯಕ್ರಮದಿಂದ ಅಂದಾಜು 1.7 ಕೋಟಿ ರೈತರಿಗೆ ಪ್ರಯೋಜನಕಾರಿಯಾಗುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮವನ್ನು ರಾಜ್ಯಗಳ ಸಹಭಾಗಿತ್ವದೊಂದಿಗೆ ಕೈಗೆತ್ತಿಕೊಳ್ಳಲಾಗುವುದು. ಈ ಕಾರ್ಯಕ್ರಮವು ಸುಸ್ಥಿರ ಕೃಷಿ ಅಭ್ಯಾಸಗಳನ್ನು ಹೆಚ್ಚಿಸುವ ಗುರಿ ಹೊಂದಿದೆ. ಇಲ್ಲಿ ಕಡಿಮೆ ಇಳುವರಿ ಇರುವ 200 ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ, ಅದು ಹೆಚ್ಚು ಇಳುವರಿ ಆಗಬೇಕಿತ್ತು. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ B, C, D ಮಾತ್ರ ಆಗಿರುವಂಥದ್ದು. ಇನ್ನು 87ನೇ ಪ್ರಶ್ನೆಗೆ ಹೋಗೋಣ. ಅದುವೇ ಇಲ್ಲಿ ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಅಲ್ ಅಜೀಜಿಯಾ ಯಾವ ದೇಶದಲ್ಲಿದೆ? ಓಸ್ಟಾಕ್, ಕ್ರಾಫ್ಟ್ ನದಿ, ಡೆತ್ ವ್ಯಾಲಿ, ಯಾವುದ್ಯಾವುದು ಎಲ್ಲೆಲ್ಲಿಗೆ ಮ್ಯಾಚ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಈ 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಏನಪ್ಪ ಅಂತಂದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೋಡ್ತಾ ಹೋಗೋಣ. ಅಲ್ ಅಜೀಜಿಯಾ ನ್ಯೂಜಿಲ್ಯಾಂಡಲ್ಲಿದೆ, ಓಸ್ಟಾಕ್ ಬಂದು ಕ್ಯಾಲಿಫೋರ್ನಿಯಾದಲ್ಲಿದೆ, ಕ್ರಾಫ್ಟ್ ನದಿ ಲಿಬಿಯಾದಲ್ಲಿದೆ,
ಡೆತ್ ವ್ಯಾಲಿ ಅರ್ಜೆಂಟೀನಾದಲ್ಲಿ ಇರುವಂಥದ್ದು. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಅಗ್ನಿಶಿಲೆಯಲ್ಲ ಅಂತ ಕೇಳ್ತಾ ಇದ್ದಾರೆ. 88ನೇ ಪ್ರಶ್ನೆ. ಇಲ್ಲಿ ಬ್ಯಾಥೋಲಿಟ್ಸ್, ಬರ್ಚನ್, ಫೈಲೈಟ್, ಮೊರೈನ್, ಜಿಯೋಲೈಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬರ್ಚನ್, ಫೈಲೈಟ್, ಮೊರೈನ್ಸ್ ಮಾತ್ರ ಏನು ಅಗ್ನಿಶಿಲೆಗಳಲ್ಲ. ಇನ್ನು ಬ್ಯಾಥೋಲಿಟ್ಸು ಮತ್ತು ಜಿಯೋಲೈಟ್ಸ್ ಅಗ್ನಿಶಿಲೆಗಳು ಆಗಿರ್ತವೆ. ಸೊ ಸರಿಯಾದ ಉತ್ತರ ಅದಕ್ಕೆ ಆಪ್ಷನ್ 3, ದಟ್ ಈಸ್ BCD, ಬರ್ಚನ್, ಫೈಲೈಟ್ ಆ್ಯಂಡ್ ಮೊರೈನ್ಸ್. ಓಕೆ, ನೆಕ್ಸ್ಟ್. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾ ಇದ್ದಾರೆ. ತಮಿಳು ಭಾಷೆಗೆ 2004ರಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡಲಾಯಿತು. ಸಂಸ್ಕೃತಕ್ಕೆ 2005ರಲ್ಲಿ, ಕನ್ನಡಕ್ಕೆ 2008ರಲ್ಲಿ, ತೆಲುಗಿಗೆ 2009ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಯಾಕೆ ಅಂತಂದರೆ ಕನ್ನಡ ಮತ್ತು ತೆಲುಗಿಗೆ ಒಂದೇ ವರ್ಷದಲ್ಲಿ ಕೊಡ್ತಾರೆ, ಅದು 2008ರಲ್ಲಿ. ಹಾಗಾಗಿ ನೆಕ್ಸ್ಟ್ 90ನೇ ಪ್ರಶ್ನೆಗೆ ಹೋಗೋಣ. ಇನ್ನು 10 ಪ್ರಶ್ನೆ ಉಳಿತು. ಈ ಕೆಳಗಿನ ಯಾವ ಆಯೋಗವು ಶಾಶ್ವತ ಅಂತಾರಾಜ್ಯ ಮಂಡಳಿಯ ರಚನೆಯನ್ನು ಶಿಫಾರಸು ಮಾಡಿತು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರಿಯ ಆಯೋಗ ಅನ್ನುವಂಥದ್ದೇನಿದೆ ಅದು ಸರಿಯಾದ ಉತ್ತರ ಆಗಿರುತ್ತೆ. ಈ ಮುಂದಿನ ಯಾವ ಸೌರಶಕ್ತಿ ಘಟಕವು ಕರ್ನಾಟಕದಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಅದುವೇ ಬೆಳಕವಾಡಿ ಸೌರಶಕ್ತಿ ಘಟಕ. ಈ ಮುಂದಿನ ಯಾವ ಹಿಮಾಲಯದ ನದಿಗಳು ಸಿಂಧೂ ನದಿಯ ಉಪನದಿಗಳಾಗಿವೆ ಅಂತ ಕೇಳ್ತಾ ಇದ್ದಾರೆ. ಅದು 92ನೇ ಪ್ರಶ್ನೆಗೆ ಉತ್ತರ 4 ಅಂದರೆ ಶೋಕ್, ಜಸ್ಕರ್, ಜಾಂಜಾ, ನೂಬ್ರಾ ಏನಿದೆ ಆ 4 ಕೂಡ ಏನಾಗಿರುತ್ತೆ ಅಂತಂದರೆ ಸಿಂಧೂ ನದಿಯ ನದಿಗಳಾಗಿರುತ್ತದೆ, ಆದರೆ ಧೌಲಿ ಅಲ್ಲ. ನೆಕ್ಸ್ಟ್, ಕರ್ನಾಟಕ ಜನಸಂಖ್ಯಾ ಬೆಳವಣಿಗೆಗೆ ಸಂಬಂಧಿಸಿದಂತೆ ಹಂತಗಳನ್ನು ಹೊಂದಿಸಿ ಬರೆಯಿರಿ. 1901ರಿಂದ 1931 ಏನಾಯಿತು, 1931ರಿಂದ 61 ಏನಾಯಿತು, 61ರಿಂದ 81 ಏನಾಯಿತು, 81ರಿಂದ 2011 ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ದಟ್ ಈಸ್ 1901ರಿಂದ 1931ರವರೆಗೆ ಬಹಳ ನಿಧಾನಗತಿಯ ಬೆಳವಣಿಗೆ ದರ ಆಗ್ತಾ ಹೋಯಿತು. ನೆಕ್ಸ್ಟು 31ರಿಂದ 61 ಸ್ಥಿರ ಬೆಳವಣಿಗೆ ಹಂತ ಅಂತ ಹೇಳ್ಬೋದು. 61ರಿಂದ 81 ತ್ವರಿತ ಬೆಳವಣಿಗೆಯ ಹಂತ ಆಯಿತು. ನೆಕ್ಸ್ಟು 1981ರಿಂದ 2011 ಕುಸಿತದ ಪ್ರಕೃತಿಯೊಂದಿಗಿನ ಸ್ಥಿರ ಬೆಳವಣಿಗೆಯ ಹಂತ ಆಯಿತು. ನೆಕ್ಸ್ಟ್ ಪ್ರಶ್ನೆ, ಟಿಬೆಟಿಯನ್ನರ ನಾಮ್ ಡ್ರೋಲಿಂಗ್ ಮೊನ್ಸ್ಟ್ರಿ ಆಫ್ ನಿಂಗ್ಮಾ ಇರುವ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಯಲುಕುಪ್ಪೆ. INA ವಿಚಾರಣೆಗೆ ಒಳಗಾದ ಭಾರತೀಯ ಸೈನಿಕರನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. PK ಸೆಹಗಲ್, ಶಹನವಾಜ್ ಖಾನ್, ಗುರುಬಕ್ಷ ಸಿಂಗ್, ದಿಲ್ಲೋನ್. ಸೊ 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲರೂ ಕೂಡ. ಸೆಹಗಲ್ಲು ಹೌದು, ಶಹನವಾಜು ಹೌದು, ಗುರುಬಕ್ಷ್ ಸಿಂಗು ಕೂಡ ಹೌದು. ನೆಕ್ಸ್ಟ್ ಪ್ರಶ್ನೆ, ಈ ಮುಂದಿನ ಕರ್ನಾಟಕ ಜಿಲ್ಲೆಗಳನ್ನು ಅವುಗಳ ಭೌಗೋಳಿಕ ಸ್ಥಾನಕ್ಕನುಗುಣವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾಗಿ ಜೋಡಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲ್ಗಡೆ ಬೀದರ್, ಅದರ ಕೆಳಗಡೆ ಕಲಬುರಗಿ, ಅದರ ನೆಕ್ಸ್ಟ್ ರಾಯಚೂರು, ಅದರ ನೆಕ್ಸ್ಟ್ ಮಂಡ್ಯ, ಅದರ ಕೆಳಗಡೆ ಮೈಸೂರು, ನೆಕ್ಸ್ಟ್ ಚಾಮರಾಜನಗರ ಬರುತ್ತೆ. ಲಾಸ್ಟಿಗೆ ಚಾಮರಾಜನಗರ, ಫಸ್ಟಿಗೆ ಬೀದರ್. ನೆಕ್ಸ್ಟ್ ನೇರಳೆ ಆರ್ಥಿಕತೆಯು ಪರ್ಪಲ್ ಎಕಾನಮಿ ಈ ಮುಂದಿನವುಗಳಲ್ಲಿ ಯಾವುದನ್ನು ಒಳಗೊಂಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ವಿಶೇಷ ಸಾಮರ್ಥ್ಯವುಳ್ಳವರನ್ನು ಹಾಗೂ ವೃದ್ಧರನ್ನು ಬೆಂಬಲಿಸುವುದು, ಸಂವಹನ, ಸ್ತ್ರೀ ಸಬಲೀಕರಣ, ಹಸಿರು ಆರ್ಥಿಕತೆ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಪರ್ಪಲ್ ಎಕಾನಮಿ ವಿಶೇಷ ಸಾಮರ್ಥ್ಯವುಳ್ಳ ಹಾಗೂ ವೃದ್ಧರನ್ನು ಬೆಂಬಲಿಸುವುದನ್ನು ಹೊಂದಿದೆ, ಸಂವಹನವನ್ನು ಹೊಂದಿದೆ, ಸ್ತ್ರೀ ಸಬಲೀಕರಣವನ್ನು ಹೊಂದಿದೆ, ಆದರೆ ಹಸಿರು ಆರ್ಥಿಕತೆಯನ್ನಲ್ಲ. ನೆಕ್ಸ್ಟ್ ಮುಂದಿನ 98ನೇ ಪ್ರಶ್ನೆಯನ್ನು ನೋಡೋಣ. ಈ ಮುಂದಿನ ಪ್ರದೇಶಾಭಿವೃದ್ಧಿ ಮಂಡಳಿ ಅಥವಾ ಯೋಜನೆ ಉಪಕ್ರಮಗಳನ್ನು ಅವುಗಳ ಸ್ಥಾಪನೆಯ ಕಾಲಾನುಕ್ರಮಗಳಲ್ಲಿ
ಜೋಡಿಸಿರಿ ಅಂತ ಕೇಳ್ತಾ ಇದ್ದಾರೆ. ಸೊ 98ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ 2 CDBA. ಫಸ್ಟ್ ಸ್ಥಾಪನೆಯಾಗಿದ್ದು ಮಲೆನಾಡು ಪ್ರದೇಶಾಭಿವೃದ್ಧಿ, ನೆಕ್ಸ್ಟ್ ಬಯಲಸೀಮೆ, ನೆಕ್ಸ್ಟು ಕರಾವಳಿ, ಲಾಸ್ಟಿಗೆ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಆಗಿರುವಂಥದ್ದು. ನೆಕ್ಸ್ಟ್ 99ನೇ ಪ್ರಶ್ನೆ. ಈ ಕೆಳಗೆ ನೀಡಿದ ಪ್ರಾಚೀನ ಬುಡಕಟ್ಟುಗಳು ಮತ್ತು ಅವರ ನಿವಾಸವಿರುವ ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಮುಂಡ ಛೋಟಾ ನಾಗ್ಪುರ, ಕೋಲ್ ಜಬಲ್ಪುರ, ಕೊಡಗು ಕುರುಬ್ರು. ಅದರ ಸರಿಯಾದ ಉತ್ತರ ಬಕ್ಸಾ ಪೌಡಿ ಗಡ್ವಾಲ್ ಅಂತ ಏನಿದೆಯಲ್ವಾ ಅದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲದೆ ಇರುವಂಥ ಬುಡಕಟ್ಟು ಮ್ಯಾಚ್. ನೆಕ್ಸ್ಟ್, ಕೆಳಗಿನವರುಗಳಲ್ಲಿ ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಯಾರು ಅಂತ ಕೇಳ್ತಾ ಇದ್ದಾರೆ. ಅದು MG ರಾನಡೇನ, RG ಭಂಡಾರ್ಕರ್, ಕೇಶವ್ ಚಂದ್ರ ಸೇನ್, ದಯಾನಂದ ಸರಸ್ವತಿ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 1A ಮತ್ತು B, MG ರಾನಡೆ ಮತ್ತು ಭಂಡಾರ್ಕರ್. ಇಲ್ಲಿಗೆ KLA ಪ್ರಶ್ನೆ ಪತ್ರಿಕೆ, ಕಂಪ್ಯೂಟರ್ ಆಪರೇಟರ್ ಪ್ರಶ್ನೆ ಪತ್ರಿಕೆ ಮುಗಿದಿದೆ. ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.